ನಂಜನಗೂಡು ಶ್ರೀಕಂಠೇಶ್ವರನಿಗೆ ಅಪಮಾನ ಆಗಿದೆ ಅನ್ನುವ ಕಾರಣವನ್ನ ಮುಂದಿಟ್ಟುಕೊಂಡು ನಂಜನಗೂಡು ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಹಲವು ಸಂಘಟನೆಯವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಿಮ್ಮ ಉದ್ದೇಶ ಏನಾಗಿತ್ತು ಸರ್ ಇವತ್ತಿಂದು? ನಮ್ಮ ಉದ್ದೇಶ ಇಷ್ಟೇ ಸರ್, ಏನು ಪ್ರತಿಭಟನೆ ಅವತ್ತು ಏನು ಒಂದು ಗಲಭೆ ಆಯಿತು, ಗಲಭೆಯಾಗಿ ನಂಜುಂಡೇಶ್ವರನ ಮೇಲೆ ನೀರನ್ನು ಎರಚಿದ್ರು, ಅವತ್ತೇ ಅಪಮಾನ ಆಯಿತು ಅಂತೇಳಿ ದೂರನ್ನು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಒ ಅವರದಂಥವರು ಹೋಗಿ ಕೊಟ್ಟಿದ್ದಾರೆ, ಇಲ್ಲಿನ ಸ್ಥಳೀಯರು ಹೋಗಿ ಕೊಟ್ಟಿದ್ದಾರೆ. ಅದಾದ ನಂತರ ಇವರು ಮಾಡಲಿಲ್ಲ, ಕ್ರಮ ಜರುಗಿಸಲಿಲ್ಲ ಅಂದಾಗ ದೇವಾಲಯದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಮೆಮೊರಾಂಡಮ್ನ ಸಲ್ಲಿಸಿದ್ದಾರೆ. ನಾವು ಆರೋಪಿಗಳನ್ನು ಬಂಧಿಸ್ತೀವಿ, ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರೆ ಹೊರತು ಎ ಸಿ ಅವರು ಬಂದರು, ಡಿ ಸಿ ಅವರೇ ಬರಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವು. ಎ ಸಿ ಅವರು ಬಂದು ಈಸ್ಕೊಂಡು ಹೋದ್ರು. ಆ ನಂತರದಲ್ಲಿ ನಾವು ಕೂಡ ಎಲ್ಲ ಇವರೇನು ಕ್ರಮ ಜರುಗಿಸಲ್ಲ ಅಂತಂದಾಗ ಗೃಹ ಮಂತ್ರಿಗಳಿಗಂಟನೂ ಹೋಗಿ ಗೃಹ ಮಂತ್ರಿಗಳಿಗೂ ಮೆಮೊರಾಂಡಮ್ ಸಲ್ಲಿಸಾಯಿತು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಂಜುಂಡೇಶ್ವರನ ಭಕ್ತರು ಈ ರೀತಿಯಾದ ಪ್ರತಿಭಟನೆಗಳನ್ನು ವ್ಯಕ್ತಪಡಿಸಿದ್ದಾಯಿತು, ಅಲ್ಲಲ್ಲಿ ಮೆಮೊರಾಂಡಮ್ ಅನ್ನು ಕೊಟ್ಟದ್ದಾಯಿತು. ನಮ್ಮ ಉದ್ದೇಶ ಇಷ್ಟೇ, ಯಾರೂ ಮಾಡಿಲ್ಲ ಇದನ್ನು, ಕೇವಲ 3-4 ಜನ ಮಾತ್ರ ನಂಜನಗೂಡಿನಲ್ಲಿ ಸೌಹಾರ್ದಯುತವಾಗಿ ಜಾತ್ಯತೀತವಾಗಿ ಇದ್ದಾರೆ. ಇವತ್ತು ನಮ್ಮ ದಲಿತ ಬಂಧುಗಳು ನಮ್ಮ ಜೊತೆಗೆ ಇವತ್ತು ಬಂದಿಗೆ ಬಂದಿದ್ದಾರೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲಾಕಿದ್ದಾರೆ. ಯಾರ ನಂಜನಗೂಡಿನ ಇತಿಹಾಸ ತಿಳಿದೇರಂತ ಅಕ್ಕಪಕ್ಕದಿಂದ ಬಂದಂತ ಒಂದು 3-4 ಜನ ಮಾಡಿರೋದಂಥ ಕೃತ್ಯ ಇದು ನಿಜವಾಗ್ಲೂ ಪೊಲೀಸರ ವೈಫಲ್ಯ. ಅವರು ಏನು ಕಿಡಿಗೇಡಿಗಳಿದ್ದಾರೆ, ಆ ಕಿಡಿಗೇಡಿಗಳು ಆ ರಾಕ್ಷಸ ಸಂಹಾರ ನಡೆಯುವಂಥ ದಿನದ ಸಂಜೆ 4 ಗಂಟೆಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟನ್ನು ನೋಡಿದ್ದಾರೆ. ಇವರು ಪೋಸ್ಟನ್ನು ನೋಡಿದ್ದು ಪ್ರಿವಿಯೆಂಟ್ ಆಗಿ ತಗೋಬೋದಿತ್ತು ಅವರನ್ನ. ಆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ, ಯಾವುದೋ ಸಂಘ ಸಂಸ್ಥೆ ನಡೆಸಂತ ಕಾರ್ಯಕ್ರಮ ಅಲ್ಲ, ಯಾವುದೋ ಒಂದು ಪುರೋಹಿತರು ನಡೆಸಂಥದ್ದಲ್ಲ. ಇದು ತಲಾತಲಾಂತರದಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಅಂಧಕಾಸುರನ ಸಂಹಾರ ಅಂತ. ಆ ಒಂದು ಆಚರಣೆಯನ್ನು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಬಿಗುವಿನ ವಾತಾವರಣ ಶುರು ಆಗಿದೆ. ನಂಜನಗೂಡಿನ ಜನ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿದ್ದಾರೆ. ಬಹಳಷ್ಟು ಹುನ್ನಾರಗಳನ್ನು ಮಾಡಿದ್ರು, ಬಂದಿಲ್ಲ ಅಂತ ಹೇಳಿದ್ರು, ಬಂದ್ ಮಾಡಂಗಿಲ್ಲ ಅಂತ ಹೇಳಿದ್ರು, ಮತ್ತೆ ಒತ್ತಡನ್ನ ಏರಿ ಪುರೋಹಿತರುಗಳಿಗೆ ಅವರುಗಳಿಗೆ ಬಂದ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬಂದ್ ಯಾರು ಮಾಡ್ತಾ ಇಲ್ಲ, ದಯವಿಟ್ಟು ನೀರೇ ಎರಚಿಲ್ಲ ಅಂತೆಲ್ಲ ಹೇಳುವಂಥ ಹುನ್ನಾರಗಳನ್ನು ಎದುರಿಸಿ ಮಾಡಿದ್ರು. ಆದರೂ ಕೂಡ ಇವತ್ತು ನಂಜನಗೂಡಿನ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಆಡಳಿತಕ್ಕೆ ಶೇಮ್ ಆಗಬೇಕು ಅಂತ ನಾನು ಈ ಮುಖಾಂತರನೇ ಹೇಳ್ತೀನಿ. ಬಹಳ ಸ್ಪಷ್ಟವಾಗಿ ಈ ಇಡೀ ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗದೆ ಇರೋ ವಿಚಾರ ಏನು ಅಂದ್ರೆ, ನೀರನ್ನ ಎರಚಿದ್ರು ಅಂದ್ರೆ ಎಲ್ಲಿಗೆ ಎರಚಿದ್ರು, ಯಾರು ಎರಚಿದ್ರು, ಅದು ಆಕ್ಚುಲಿ ಅದನ್ನ ಮಾಡಿದವ್ರು ಯಾರು ಅಂತ. ಸರ್, ಇದನ್ನ ಮಾಡಿದಂಥವ್ರನ್ನ ವಿಡಿಯೋ ಸಹಿತವಾಗಿ ಏನು DYSP ಅವರು ಕೊಟ್ಟಿದೆ, ಅಡಿಷನಲ್ SP ಅವ್ರಿಗೂ ಕೂಡ, ನಂದಿನಿ ಮೇಡಮ್ ಅವ್ರಿಗೂ ಕೂಡ ಕೊಟ್ಟಿದೆ. ಅದರಲ್ಲಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ ಅವರು ನೀರು ಎರಚ್ತಾ ಇರೋಂಥದ್ದು ಎರಡು ಭಾಗ, ಹಿಂಭಾಗ ಮುಂಭಾಗಗಳಿಂದಲೂ ಕೂಡ. ಆದರೂ ಕೂಡ ಇದು ಯಾರ ಹುನ್ನಾರದಿಂದ ಅವರನ್ನ ಬಂಧಿಸದೆ ಅವರನ್ನ ಇದು ಮಾಡಿದೆ. ನೀರು ಎರಚೋದು ಅಂದ್ರೆ ಅಲ್ಲಿ ಏನು ಒಂದು ಚಿತ್ರವನ್ನ ಬಿಟ್ಟಿದ್ರು, ಅದನ್ನ ಅಳಿಸುವಂತ ಭಾಗವಾಗಿ ನೀರು ಎರಚಿದ್ದ ಅಥವಾ ವಿಗ್ರಹಕ್ಕೆ ಯಾಕೆ ಎರಚ್ತಾರೆ, ಉತ್ಸವ ಮೂರ್ತಿಗೆ ಯಾಕೆ ಎರಚ್ತಾರೆ? ಉತ್ಸವ ಮೂರ್ತಿಗೆ ಎರಚಿರೋದು ಸ್ಪಷ್ಟವಾಗಿದೆ. ನಿಮ್ಮ ಮಾಧ್ಯಮಗಳಲ್ಲೆಲ್ಲ ನೋಡಿದೀರಾ ನೀವು. ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಜನರು ವಿಡಿಯೋ ಮಾಡಿದ್ದಾರೆ. ದೇವಾಲಯದ ಕಡೆಯಿಂದ ವಿಡಿಯೋ ಆಗಿದೆ. ಸ್ವತಃ ಪೊಲೀಸರೇ ವಿಡಿಯೋ ಮಾಡಿದ್ದಾರೆ. ಅವರಿಗೆ ಗೊತ್ತಿದೆ ಇಂಥ ಕಿಡಿಗಡಿಗಳೇ ಎರಚಿರೋದು ಅಂತ. ಕೇವಲ 3-4 ಜನ ಅಷ್ಟೇ. ಸರ್, ನಿಮಗೆ ಒಂದು ಏನಾದ್ರು ಒಂದು ಭಿನ್ನಾಭಿಪ್ರಾಯ ಇದ್ರೆ ಕೋರ್ಟ್ ಇದೆ, ಸಂವಿಧಾನ ಇದೆ. ನೋಡಿ ಸರ್, ನಮ್ಮ ದೇಶದ ಸಂವಿಧಾನದಲ್ಲಿ 3 ಪಟ್ಟೆ ಹಾಕಬೇಕಾ, ಅಡ್ಡ ಪಟ್ಟೆ ಹಾಕಬೇಕಾ, ಉದ್ದ ಪಟ್ಟೆ ಹಾಕಬೇಕಾ ಅನ್ನೋದೇ ಕೋರ್ಟಲ್ಲಿ ವ್ಯಾಜ್ಯಗಳು ನಡೆದಿದೆ. ಏಕಾಏಕಿ ಬಂದು ಇದು ರೀತಿ, ಇದೊಂದು ಯಾವುದೋ ಸಂಘ ಸಂಸ್ಥೆ ಮಾಡೋಂಥ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಗೆಜೆಟ್ನಲ್ಲಿರೋಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬಂದು ಈ ರೀತಿ ಏಕಾಏಕಿ ಮಾಡ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನು? ಇವ್ರನ್ನ ಪ್ರಿವೆಂಟ್ ಆಗಿ ತಗೋಬೋದಿತ್ತಲ್ವಾ? ಈ ರೀತಿ ಫೇಸ್ಬುಕ್ನಲ್ಲಿ ಬರೆದು ಪ್ರವೋಕ್ ಮಾಡಿದವ್ರು ಇದ್ರಲ್ವಾ? ಭಕ್ತರು ಅಲ್ಲಿ ಹೋಗಿದ್ರು, ಭಕ್ತರು ನಿಂತರು, ಮಾಡಬಾರ್ದು ಅಂತ ಹೇಳಿದ್ರು. ಆದರೂ ಕೂಡ ಅವರು ಸಹಿಸಲಾಗದೆ ಆ ರೀತಿ ಒಂದು ಅಪಮಾನ ಮಾಡ್ತಾರೆ ಅಂತಂದ್ರೆ, ವಿಗ್ರಹಕ್ಕೆ ಅಪಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ಇದು ಅವ್ರ ಮಾನಸಿಕತೆ ಏನು? ಇವ್ರು ಪ್ರತಿಭಟಿಸಲಿಕ್ಕೆ ಸಂವಿಧಾನ ಇದೆಯಲ್ಲ, ಇವ್ರು ಪ್ರತಿಭಟಿಸಲಿಕ್ಕೆ ಕೋರ್ಟ್ ಇದೆಯಲ್ಲ. ಇವ್ರು ಹೇಳ್ತಾರೆ ಮಹಿಷಾಸುರನ ಚಿತ್ರ ಇತ್ತು ಅಂತ. ನಾನು ನಿಮಗೆ ಒಂದೇ ಸ್ಪಷ್ಟವಾದಂಥ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಪೊಲೀಸರ ಚಿತ್ರ ಬರೀರಿ ಅಂತ ಹೇಳಿದ್ರೆ ಹೇಗೆ ಬರೀತೀರಾ? ಒಂದು ಲಾಠಿ, ಒಂದು ಟೋಪಿ, ಒಂದು ಬೆಲ್ಟು, ಕಾಕಿ ಬಟ್ಟೆ ಹಾಕಿರೋದು ಬರೀತೀರಾ. ಹಾಗೆ ರಾಕ್ಷಸನ ಚಿತ್ರ ಬರೀಬೇಕು ಅಂದ್ರೆ ಅವನಿಗಾದಂಥ ಫೀಚರ್ಸ್ಗಳಿದೆ. ಕೋರೆಯಲ್ಲು, ಕೈಯಲ್ಲಿ ಖಡ್ಗ, ವಿಷಜಂತು, ಈ ರೀತಿ ದೊಡ್ಡದಾದಂಥ ಮೀಸೆ, ಈ ರೀತಿ ಬರೀತಾರೆ. ನೀವು ಮಹಿಷಾಸುರನ್ನೇ ಮಾಡಿದ್ದ, ಅವ್ರನ್ನ ಮಾಡಿ. ಇವತ್ತು ನೀವು ಮೊನ್ನೆ ಗಂಟೆ ಎಲ್ಲ ಚಾಮುಂಡೇಶ್ವರಿ ಮಹಿಷಾಸುರನ್ನ ಮಾಡ್ತಿದ್ರು ಅಂತ ಹೇಳಿದ್ರಿ, ಈಗ ಅಂಧಕಾಸುರನಿಗೆ ಬಂದಿದ್ದೀರಾ. ನಾಳೆ ಶಬರಿಮಲೆ ಅಯ್ಯಪ್ಪನ ಮಹಿಷಿ ಮರ್ದನ ಅಂತ ಹೇಳ್ತಾರೆ. ಮಹಿಷಿನ ಕೊಂದವನೇ ಅಯ್ಯಪ್ಪನ ಮೇಲೆ ಮಾಡ್ತೀರಾ. ನಾಳಿದ್ದು ನೀವು ಸುಬ್ರಹ್ಮಣ್ಯೇಶ್ವರ ತಾರಕಾಸುರನ ಕೊಂದಿದ್ದಾನೆ, ತಾರಕಾಸುರನ ನಮ್ಮ ಪೂರ್ವಜ ಅಂತ ಬರ್ತೀರಾ. ನೀವು ಈಗ ಭೀಮ ಬಕಾಸುರನನ್ನು ಕೊಂದಿದ್ದಾನೆ ನಮ್ಮ ಪೂರ್ವಜನ ಅಂತ ಬರ್ತೀರಾ. ಎಲ್ಲಿ ಗಂಟೆ ಇದು? ನಮ್ಮ ಮೈಥಾಲಜಿಯಲ್ಲಿ ಸಂಪೂರ್ಣವಾಗಿ ಈ ರೀತಿ ರಾಕ್ಷಸರ ಚಿತ್ರಗಳಿದೆ, ರಾಕ್ಷಸರನ್ನ ವಧೆ ಮಾಡಿರೋಂಥದ್ದು ಇದೆ. ಇಂಥದ್ದನ್ನ ಹೇಳಿದ್ರೆ ಈಗ ಏನು ಮಾಡೋದು? ಇದಕ್ಕೆ ಎಂಡೇ ಇಲ್ವಾ? ಯಾಕೆ ಈ ರೀತಿಯಾಗಿ ಇವರು ಇದು ಮಾಡ್ತಾರೆ? ಇವ್ರ ಉದ್ದೇಶ ಏನು? ಇದಿಷ್ಟು ಬಂದ್ಗೆ ಕರೆ ನೀಡಿರುವವರ ಅಭಿಪ್ರಾಯ ಆಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.